ಎಂತ ಕೊಯ್ಲಿಗ ಬೋಟಿಂಗಾ ಹುಡುಗರು ಎಲ್ಲ ಇಲ್ಲಿ ಸ್ನಾನ ಮಾಡ್ಕೋತಾರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಇಲ್ಲೇ ನೋಡಿ ಇವು ಲೈನಲ್ಲಿ ಇದೆಲ್ಲ ಇವು ಲೈನಲ್ಲಿ ಯಾವ ಇದ್ರಲ್ಲಿ ಬೇಕಾದ್ರೆ ನಾವು ಸ್ನಾನ ಮಾಡ್ಬೋದು. ಇದೇ ಅದು ಪುಣ್ಯಸ್ಥಾನ ಅಂತಿಲ್ಲ. ಓಕೆ, ಅಂದರೆ ಇವತ್ತಿಗೆ ನಮ್ಮ ಪಾಪ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಫ್ಲಾಗ್ಸ್ ಏನಾಗಿದ್ದಾರೆ ಅಲ್ಲಿಂದ ಲಾಸ್ಟ್ವರೆಗೂ ಫ್ಲಾಗ್ಸ್ ಏನಿದೆಯಲ್ಲ, ಸೊ ಇಲ್ಲೇ ಎಲ್ಲರೂ ಸ್ನಾನಗಳು ಮಾಡ್ಕೋತಾರೆ. ಇದನ್ನೇ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾರು ಬೇಕಾದ್ರೂ ಸ್ನಾನ ಮಾಡ್ಕೋಬೋದು, ಗಂಗಾ ನದಿ. ಸೊ ಯಾರು ಏನೇ ಪಾಪಗಳು ಮಾಡ್ಕೊಂಡಿದ್ರು ಇಲ್ಲಿ ಬಂದ್ಬಿಟ್ಟು ಒಂದ್ಸಲ ಸ್ನಾನ ಮಾಡ್ಕೊಂಡು ಹೊರಟೋಗ್ಬಿಡ್ರಿ. ಮಾಡಿ ಪಾಪ ಇಲ್ಲ ಇಲ್ಲಿ ಬಂದು ಎಲ್ಲ ಪಾಪನು ಸ್ವಲ್ಪ ತೀರ್ಸ್ಕೊಂಡು ಮನೆಗೆ ಹೋಗ್ಬಿಟ್ಟು ತಿರ್ಗಾ ಹೊಸದಾಗಿ ಮಾಡಿ ಅಲ್ಲೇ ಇದ್ರೆಲ್ಲ ಬಿಟ್ಬಿಟ್ಟು ಯಾವುದೇ ಕಡೆ ನೋಡಿದ್ರು ಸ್ನಾನಗಳು ಮಾಡ್ತಾನೆ ಇರ್ತಾರೆ ಅವರು. ಅವಾಗ ಸಖತ್ತಾಗಿರ್ತಲ್ಲ. ಯಾಕಂದರೆ ಇಲ್ಲಿ ಬರುವಾಗ ನಿಮ್ಮ VPN ಬ್ರೌಸರ್ ಹಿಸ್ಟ್ರಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೊಸದಾಗಿ ಹೋಗಿ ಹೊಸದಾಗಿ ಶುರು ಮಾಡಿ. ಸೊ ಆಗಿರೋದು ಅಲಿಯಾಬಾಯಿ ಘಾಟ್. ಇಲ್ಲಿಂದ ಮುಂದೆ ಆದರೆ ಏನಂದರೆ ಇಲ್ಲ ಅದಕ್ಕಿಲ್ಲ, ಇಂಡಿಯಾಯಿಂದ ಎಲ್ಲರೂ ಫಾರಿನ್ ಹೋಗ್ತೀನಿ ಅದು ನೋಡ್ತೀನಿ ಇದು ನೋಡ್ತೀನಿ ಅಂತ ಆಚೆ ಹೋಗ್ತಾರೆ. ಬಟ್ ಫಾರಿನರ್ಸೇ ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ದಾರೆ ಎಲ್ಲ ಪ್ಲೇಸು. ಸೊ ಅಷ್ಟೊತ್ತಿಗೆ ನಮ್ಮ ಇಂಡಿಯಾದಲ್ಲಂತೂ ತುಂಬ ಇದೆ ಏನೋ ಗೊತ್ತಿಲ್ಲ. ನಮ್ಮ ಪ್ರಪಂಚದಲ್ಲಿರೋ ಒಂದು ಹತ್ತತ್ರ 50 to 70% ಇಲ್ಲಿ ಕಂಪಲ್ಸರಿ ಬಂದೇ ಬರ್ತಾರೆ. ಸೊ ಇಲ್ಲ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಅಂತಿಲ್ಲ. ಬಟ್ ಅದು ನಾವು ನೋಡಿದಷ್ಟು ಎಲ್ಲರೂ ಇಲ್ಲಿಂದ ಆಚೆಡೆ ಹೋಗಿನೇ ನಾವು ನೋಡಿದ್ವಿ. ಎಲ್ಲರೂ ಇಲ್ಲಿಂದ ಆಚೆಡೆ ಹೋಗಿ ಅವಾಗ ಮಾಡ್ತಾರೆ. ಇಲ್ಲಿಂದ ಆಚೆಡೆ ಹೋದ್ಮೇಲೆ ಇಲ್ಲ ಫಾರಿನ್ನು ಆಚೆಡೆ ಹೊಸ ಕಂಟ್ರಿ ಅದಿದಂತ ಹೋಗ್ತಾರೆ, ಹಂಗೆಲ್ಲ ಹೋಗುವಾಗ. ಬಟ್ ಆದರೆ ಇವಾಗ ನೋಡಿ ನಾವು ಫಾರಿನರ್ಸ್ನ ಇಲ್ಲಿ ನೋಡ್ತಿದ್ವಿ, ಎಲ್ಲ ಮಕ ಕವರ್ ಆಗಿದೆ. ಎರಡು ಜುಟ್ಟನ್ನ ಹಿಡ್ಕೊಂಡು ಇವ್ನಿಗೆ ಜುಟ್ಟಿರ್ದಂಗಿದೆ. ಇವ್ನಿಗೂ ಒಂದ್ಸಲ ಜುಟ್ಟಿಗೆ ನೋಡಲ್ವಾ ಆ ಥರ ಇರ್ತಾನೆ ಏನಂತ. ಯಾಕಂದರೆ ಅವರು ಹಂಗೆ ಇದ್ದಾರೆ. ಬಟ್ ಇವ್ರಿಗೂ ಜುಟ್ಟಿದ್ರೆ ಇವನು ಹಂಗೆ ಇರ್ತಾನೆ. ಏನಪ್ಪ ಇಷ್ಟು ದೊಡ್ಡದಾಗಿ ಹಿಡ್ಕೊಂಡು ಹೋಗ್ತಿದ್ದಾನೆ. ಬಟ್ ಆದರೆ ನಾವಂತೂ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಈ ಥರ ಒಂದು ಪ್ಲೇಸ್ ಇರುತ್ತೆ. ಒಂದು ನಿಮಿಷ ದಾರ ಕಟ್ಕೋಬೇಕು. ಥ್ಯಾಂಕ್ ಯು. ಇವ್ರಿಗಂತೂ ಏನೋ ಒಂದು ಅಭ್ಯಾಸನೇ ಇಲ್ಲ ಮುಂದಗಡೆ ಹೋಗೋರು. ಒಳ್ಳೆ ಮಗು. ನೋಡಿ ಏನು ಗೊತ್ತಿಲ್ಲ ಅಂದರೆ ಇಬ್ಬರು ಜೊತೆಗೆ ಬರ್ತಿದ್ವಿ, ಆರಾಮಾಗಿ ಒಂಟಿ ಹೋಗ್ಬಿಟ್ಟು ಲೇಸ್ ಹೊಡ್ಕೊಂಡು ಬರ್ತಿದ್ದಾನಂದರೆ ಇದರಲ್ಲೇ ಅವನ ಬಗ್ಗೆ ನಾವು ಅನ್ಸ್ಕೊಳ್ಬೇಕು ಎಷ್ಟು ಒಳ್ಳೆಯವನಂತ. ಒಂದು ಮಾತು ಕೇಳಿಲ್ಲ ಗುರು ಇಲ್ಲಿವರೆಗೂ. ಇಲ್ಲ ಒಂದು ಇಲ್ಲ ಹೇಳ್ತೀನಿ, ನಿನ್ನಷ್ಟು ಮೋಸ ಯಾರೂ ಇಲ್ಲ. ಇಲ್ಲ ಒಂದು ಮಾತು ಹೇಳಿದ್ಮೇಲೆ ಇಲ್ಲ ಒಂದು ಮಾತು ಹೇಳಿದ್ಮೇಲೆ ಒಂದು ಮಾತು ಕೇಳ್ಬೇಕಾನೆ ಜ್ಯೂಸ್ ಕುಡಿತೀರ. ಒಂದು ಮಾತಿಗೆ ಬೆಲೆ ಇಲ್ವಾ, ಮಾನ ಮರಿದಿಲ್ವಾ? ಹೊಟ್ಟೆಗೆ ಅನ್ನ ತಿಂತಿದ್ಯಾ ಇಲ್ಲ ರೊಟ್ಟಿ ತಿಂತಿದ್ಯಾ? ನೀನು ಪ್ರಯಾಗ್ ಘಾಟ್. ಇಲ್ಲೇ ಬ್ರೋ ನಿಂತ್ಕೊಂಡು ರಾತ್ರಿ ಹೊತ್ತು ಪೂಜೆ ಮಾಡೋದು. ಬಚ್ಚೆ ನೀ ಇದು ರಾತ್ರಿ ಹೊತ್ತು ಪೂಜೆ ಮಾಡ್ತಾರಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಇಲ್ಲೇ ಮಾಡೋದು. ಅದಕ್ಕೆ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ನೋಡಿ. ಯಾರು ಪೂಜೆ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡು? ಇಲ್ಲಿ ಇದು ಲೈನಾಗಿ ನಿಂತಿದೆಯಲ್ಲ, ಇಲ್ಲಿ ನಿಂತ್ಕೊಂಡು ಹಿಂದ್ಗಡೆ ಫುಲ್ ಅದು ಯಾರು ಮಾಡ್ತಾರೆ ಪೂಜೆ? ಅವ್ರು ಪೂಜಾರಿ ಅವರು. ಗೌರಿಗಳು ಬರಬೇಕು, ನೀನೇನು ಮಾಡಬೇಕು ಹಂಗೆ ಮುಂದೋಡಿ ಹೋಗ್ಬೇಕು, ಸಾಯಂಕಾಲ ಬರಬೇಕಂತ. ಐ ಲವ್ ವಾರಣಾಸಿ. ಇದೆಲ್ಲ ತಗೊಂಡು ಮುಖದಲ್ಲಿ ಹಾಕೊಂಡ್ಬಿಡುಗರು. ಹಾಕಲ್ಲ, ಕತ್ತಿಗೆ ಹಾಕ್ತಾರ. ಆಲ್ರೆಡಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಇದ್ದಾನೆ. ಹಿಂದೆ ಅದೆಲ್ಲ ಆಗ್ಬಿಟ್ಟು ಇನ್ನೂ ಏನು ಟೈಪ್ ಗೊತ್ತಿಲ್ಲ. ನೋಡಿ ಗೈಸ್, ಯಾವ್ದು ಡಾಲ್ಫಿನ್ ರೆಸ್ಟೋರೆಂಟ್ ಅಂತ. ಅದೇ ನಾನು ಕೇಳ್ತೀನಿ, ಏನು ಡಾಲ್ಫಿನ್ ಹಾಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಪಕ್ಕದಲ್ಲಿ ಇದು ಬೇರೆ ನದಿ ಬೇರೆ ಇದೆಯಾ, ಯಾವುದೋ ಗೊತ್ತಿಲ್ಲದೆ ಬಂದು ಇವನ ಹತ್ರ ಸಿಕ್ಕಾಕೊಂತ ಏನೋ ಗೊತ್ತಿಲ್ಲ. ಡಾಲ್ಫಿನ್ ಒಂದು ಎತ್ಗಿತ್ತು ಒಳಗಡೆ ಹಾಕೊಂಡಿದ್ದು ಚೆನ್ನಾಗಿದೆ ಇವರು ನೋಡ್ತಾ ಇದ್ರೆ. ಆದರೆ ಈವ್ನಿಂಗ್ ಟೈಮ್ ಅಂದರೆ ಸಖತ್ತಾಗಿರ್ತಿತ್ತು. ನೋಡಿ ಗೈಸ್, ಡಾಲ್ಫಿನ್ ರೆಸ್ಟೋರೆಂಟ್ ಬಂದ್ಬಿಟ್ಟು ಇಲ್ಲ ಮೀನುಗಳು ತಿನ್ಕೊಂಡು ಹೋಯ್ತಾರೆ ಎಲ್ಲ. ಸರ್ ಎಲ್ಲ ನೋಡ್ಕೊಳ್ಳಿ, ಸ್ವಲ್ಪ ಇಲ್ಲಿಗಲ್ ಕೆಲಸ ಎಲ್ಲ ನಡೀತಿದೆ. ಡಾಲ್ಫಿನ್ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಮೀನುಗಳಿಗೆ ಸಿಕ್ಕಲ್ಲ. ನೀವು ಅನ್ಕೊಂಡಂಗೆ ಓನ್ಲಿ ಚಾಯ್ ಮಾತ್ರ ಸಿಗುತ್ತೆ. ಬಂದು ಚಾಯ್ ಕುಡ್ಕೊಂಡು ಹೋಗಿ ಅಷ್ಟೇ ಸರ್. ಅದೇ ಇಲ್ಲೆಲ್ಲ ನಾನ್ ವೆಜ್ ಕೂಡ ಅಲ್ಲ, ಎಲ್ಲ ಸೈಡು ಪ್ಯೂರ್ ವೆಜ್ ಅಂತೆ.
ಇನ್ನೂ ನಾವು ಮುಂದೆ ಹೋಗ್ದ್ರೇ ನಮಗೆ ನಾನ್ ವೆಜ್ ಒಂದು ನೋಡೋಕ್ಕೆ. ಬಟ್ ಬೇಡ ಇವು ಟ್ರಿಪ್ ಅಷ್ಟಿಗೆ ಬೇಡ ಅನ್ಸುತ್ತೆ. ಬಟ್ ಏನಂದರೆ ಗೈಸ್, ಸೊ ಇಲ್ಲಿಂದ ನಾವು ಹೋಗೋಷ್ಟೊಳಗಡೆ ಆ ಕಡೆಯಿಂದ ಫುಲ್ ವಾಕಿಂಗಲ್ಲೇ ಬಂದಿದ್ದೀವಿ. ಸೊ ಇಲ್ಲಿಂದ ಹೋಗೋಷ್ಟೊಳಗಡೆ ನಮಗೆ ಇನ್ನೂ ಕಾಲುಗಳು ನೋವು ತುಂಬ ಚೆನ್ನಾಗಿ ಬರುತ್ತೆ. ಕಾಲು ನೋವು ಬರ್ತೋ ಇಲ್ವೋ, ಇನ್ನೂ ಸ್ವಲ್ಪ ದಿನ ಹೋಗಿದ್ರೆ ನಮಗೆ ಚೆನ್ನಾಗಿ ಒಂದು ವಾಕಿಂಗ್ ರೇಸ್ ಸಿಕ್ಕಿದ್ರೆ ನಾವೇ ಫಸ್ಟ್ ವಿನ್ ಆಗೋದು. ಯಾಕಂದರೆ ಅಷ್ಟು ಸ್ಪೀಡಾಗಿ ನಡೀತಿದ್ವಿ, ಎಲ್ಲ ಕಡೆ ಹೋಗೋದು ಬರೋದು ಬೈ ವಾಕು. ಸೊ ಇದರಲ್ಲೇ ಇದೆ. ಇವಾಗ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 4 ಕಿಲೋಮೀಟರ್ಸ್ ಏನೋ ಇದೆ. ಸೊ 4 ಕಿಲೋಮೀಟರ್ಸ್ ನಾವು ಹೆಂಗೆ ನಾರ್ಮಲಾಗಿ ಮಾತಾಡ್ಕೊಂಡು ಬರ್ತಿದ್ವಿ ಅಷ್ಟೊಂದಿಗೆ ನಮಗಿಲ್ಲ. ಅದೇ ಇನ್ನು ಮುಂದೆ ಹೋಗಿದ್ರೆ ಸ್ವಲ್ಪ ಏನಾದರೂ ರೇಸ್ ಗೀಸ್ ಹೋಗುವಾಗ ನಮ್ಗೆ ಇನ್ನೂ ಆರಾಮಾಗಿರುತ್ತೆ. ಏನಪ್ಪ ಮನೆ ಕಟ್ಟಿದ್ದಾರೆ, ನೋಡಿದ್ರು ಏನು ಸಕ್ಕತ್ತಾಗಿದ್ದಾವೆ. ಅದೇ ನೋಡಿ ಈಟಿದಲ್ಲಿ ಕಟ್ಟಿದ್ದಾರೆ. ಅಷ್ಟಿದ್ರೆ ಹೆಂಗೆ ಅದು ಓಲ್ಡ್ ಆಗ್ತಿದೆ. ಹೌ ಇಟ್ಸ್ ಪಾಸಿಬಲ್ ಗೊತ್ತಿಲ್ವಲ್ಲ. ಸಕ್ಕತ್ತಾಗಿದ್ದಾವೆ ನೋಡಿ. ಇದೆಲ್ಲ ಹೆಣ್ಮಕ್ಳಿಗೋಸ್ಕರ ಬಂದ್ಬಿಟ್ಟು ನೋಡಿ. ಇದೇ ನಮ್ಮ ಫ್ರೆಂಡು ಅವ್ರ ಹುಡುಗಿಗೋಸ್ಕರ ತಗೊಂತಾರೆ ಅಂತೀವಲ್ಲ, ತಗೊಳ್ತಾರೆ. ಅದಕ್ಕೊಂಥರ ನಾನು ಮಾಡ್ತೀನಿ. ನಾನು ಇದು ತೊಗೊಳ್ತೀನಿ, ಇದೆಲ್ಲ ನಾನು ತೊಗೊಳ್ತೀನಿ. ಇಲ್ಲ, ಅವ್ನು ಬಂದ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ಸ್ಗೆ ಅದೆಲ್ಲ ತೊಗೊಳ್ತಾನೆ. ನಾನು ಬಂದ್ಬಿಟ್ಟು ಇಲ್ಲಿರೋ ರುದ್ರಾಕ್ಷಿ ಎಲ್ಲ ತೊಗೊಂಡು ಬಟ್ಟೆನೇ ಹಾಕಿದೆ. ನಾನೊಂದು ಯೋಗಿ ಥರ ಎಲ್ಲ ಹಾಕೊಂಡು ಸನ್ಯಾಸಿ ತೊಗೊಳ್ಬಿಡ್ತೀನಿ. ಸೊ ಫಸ್ಟ್ ಆ ಕೆಲಸ ಮಾಡಿ ಇನ್ನೂ ತುಂಬ ಒಳ್ಳೇದು. ಅವಾಗ ನೀವೇನು ಮಾಡ್ತೀರಾ? ನಾನು ಏನು ಮಾಡಲ್ಲ ಗುರು, ನಾನು ಝೋಯಾ ನೋಡ್ಕೊಕ್ ಬಂದಿದ್ದೀನಿ. ಝೋಯಾ ಅವಾಗಿಂದ ಎಲ್ಲರೂ ನೋಡ್ಬಿಟ್ಟು ಯಾರಾದ್ರು ಕೇಳಿದ್ರೆ ನಾನು ಝೋಯಾನ ನೋಡೋಕೆ ಬರ್ತಿದ್ದೀನಿ. ಝೋಯಾ ಅಷ್ಟೇ. ಪಾಪಾರಿ ಅವು ಝೋಯಾ ಎಲ್ಲಿದೆಯೋ ಗೊತ್ತಿಲ್ಲ, ನಿಮ್ಮ ಹತ್ರ ಬಂದು ಸಿಗಾಕೊಂಡಿದೆ. ಬನ್ನಿ ಗಾಯ್ಸ್, ಟೆಂಪಲ್ ತೊಗೊತೀರ, ಕಾಶಿ ವಿಶ್ವನಾಥ ಟೆಂಪಲ್. ಗುರು ತೊಗೊತೀರ ನೋಡಿ ಗುರು. ಯಾವುದು ಇದು ಟೆಂಪಲು? ಸರ್ ಇದು ಪ್ಯೂರ್ಲಿ ವುಡ್ಡು. ನಾವು ಇಕ್ಕಿರೋ ಲಕ್ಕೇಜ್ಗೆ ನಮ್ಮ ಬಾಕ್ಸ್ ಒಳಗಡೆ ಇದ್ದರೆ ಮನೆಗೆ ಹೋಗೋದು ಒಂದು ಚೂರು ಅಷ್ಟೇ. ಅದಕ್ಕೆ ನಾವು ನಾರ್ಮಲಾಗಿ ಏನು ತೊಗೊಳ್ದೆ ಹೋಗ್ಬೋದು. ಸ್ವಲ್ಪ ಅಷ್ಟೇ ನಾವು ದೇವ್ರ ಮೇಲೆ ಇರೋ ಭಕ್ತಿ ಆದರೂ ಕಾಪಾಡ್ಕೊಳ್ತೀವಿ. ಏನಾದ್ರು ಮಾಡಿ ತೊಗೊಂಡೋಗಿ ಆ ಶಿವ ನಮ್ಮ ಮೇಲೆ ಕೋಪಿಸ್ಕೊಂಡು ಯಾಕಿದೆಲ್ಲ ನಮಗೆಲ್ಲ ಬೇಕೇ ಇಲ್ಲ. ಪ್ರೇಮಿಗಳು ನಾನೇನು ಮಾಡೋಣ, ಅಮ್ಮರ ಪ್ರೇಮಿಗಳು ಜಾಸ್ತಿ ಜನ ಹುಡುಗರು ಇಲ್ಲಿ. ಇಲ್ಲ, ನಾನು ಅದೆಲ್ಲ ಇದು ಮಾಡಲ್ಲ. ಒಂದೇ ಒಂದು ಇವ್ರ ಥರ ನಾನು ಒಂದು ಟವಲ್ ತೊಗೊಳ್ಬಿಡ್ತೀನಿ, ತೊಗೊಂಡು ನಾನು ಹಾಕ್ಕೊಳ್ತೀನಿ. ಅವ್ರ ಜೊತೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ಬಿಡು. ಕಾಣಿಸ್ತವ್ರಲ್ಲ, ಅವ್ರ ಜೊತೆ ಸ್ನಾನ ಮಾಡ್ಕೊಂಡು ಬಲ್ಲೆ ಬಲ್ಲೆ ಬುರ್ರ ಬಲ್ಲೆ ಬಲ್ಲೆ ಬುರ್ರ ಅನ್ನಲ್ಲ. ಹೆಂಗಡ ಗುರು ಕನ್ನಡ ಮಾತಾಡು ಗುರು. ಕನ್ನಡ ಬ್ಲಾಗ್ಸಲ್ಲಿ ಕನ್ನಡ ಬ್ಲಾಗ್ಸು ನನಗೆ ಬಂದ್ಬಿಟ್ಟು ಮಲ್ಟಿ ಲ್ಯಾಂಗ್ವೇಜ್. ಒಂದು ಕಡೆ ಹೋಗ್ರಿ ಹಿಂದಿ ಮಾತಾಡ್ತಿದ್ದೀನಿ, ಇವನ ಹತ್ರ ತಮಿಳು, ನಿಮ್ಮ ಹತ್ರ ಕನ್ನಡ. ಯಾರೋ ಒಬ್ಬ ಬಂದರೆ ಅವನ ಹತ್ರ ಹಿಂದಿ. ಇವಾಗ ನನಗೇನು ಅನಿಸ್ತಿದೆ, ನಾನು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಾಗಿರೋ ನಿಮ್ಮ ಹುಡುಗಿ ಗುರು. ನಮ್ಮ ಬ್ರೋ ನೋಡಿ ಹೆಂಗ್ ನೋಡ್ತಾರೆ ಅವ್ನು. ನೋಡಿ ಇಲ್ಲ ನೋಡ್ತಾರೆ. ಅವ್ನು ಇಷ್ಟೆಲ್ಲ ನೋಡ್ತಿದ್ವಿ. ಪಾನಿಪುರಿ ಅಂತ, ಪಾನಿಪುರಿ ಸಿ ಬಾ ನಿನ್ಗೊಂದು ವೀಡಿಯೋ ಕಳ್ತೀನಿ. ಅದಕ್ಕೆ ನೋಡಿದ್ಮೇಲೆ ಹಾಂ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು ಬೋಟಿಂಗ್. ಹೌದು, ಇದೇ ಅಲ್ಲೂ ಇಲ್ಲ. ಬನ್ನಿ ನೋಡೋಣ. ನಿಮ್ಗೆ ಕೂಲ್ಸ್ ಎಲ್ಲ ಸ್ವಲ್ಪ ದೊಡ್ಡದು ಹೆಚ್ಚಿದೆ. ಹಾಂ, ನಾವೆಲ್ಲ ಅದೇ ನಾವೆಲ್ಲ ನೋಡಿರೋ ಚಿಕ್ಕ ಚಿಕ್ಕ ನೋಡಿ ಗಾಯ್ಸ್, ಎಲ್ಲ ಮಲ್ಕೊಂತಾರೆ, ರೆಸ್ಟ್ ಮಾಡ್ತಾರೆ. ತುಂಬ ಕಡೆಯಿಂದ ಬಂದಿರ್ತಾರಲ್ಲ. ಸೊ ಅವರೆಲ್ಲ ಏನಿದ್ರು ರೆಸ್ಟ್ ಮಾಡೋದಲ್ಲ, ಫೋಟೋ ಶೂಟ್ ಮಾಡ್ರೆ ಇದೇ ಇದು ಬರೋ ಕಡೆಲ್ಲ ಭಾಳ ಜಿಟ್ಕೊಂಡು ಹೋಗೋ ವೀಡಿಯೋ ತಗೋ ಅದೇ ಆಗ್ತಿದೆ. ಬಟ್ ಆದರೆ ಬೇಡ ಈ ಫೋಟೋ ತೆಗೆಯೋದು ಇಲ್ಲಿ ಸಿಗ್ದಿರೋದು. ಓಕೆ, ಇವಾಗ ನಾವು ಹೋಗ್ತಿರೋದು ಒಂದು ಬೆಸ್ಟ್ ಪ್ಲೇಸ್. ಬಿಕಾಸ್ ಅದು ಬಂದುಬಿಟ್ಟು 6 ಮಂತ್ ನೀರು ಒಳಗಡೆ ಇರುತ್ತೆ, 6 ಮಂತೇ ನೀರಿಂದ ಆಚೆ ಕಡೆ ಇರುತ್ತೆ ಅಂತ ಒಂದು ಗೋಪುರ ನಾವು ನೋಡೋಕೆ ಹೋಗ್ತೀವಿ. ಗೋಪುರ ಅಂದರೆ ಗೋಪ್ರೋ ಅಂದ್ಕೊಳ್ಬೇಡಿ, ಅದು ಬಂದ್ಬಿಟ್ಟು ತಮಿಳಲ್ಲಿ ನಮ್ಮ ಇದರಲ್ಲಿ ಗೋಪುರಂ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅದೇನು ಗೊತ್ತಿಲ್ಲ. ಸೊ ಅದಕ್ಕೆ ಯಾರಲ್ಲ ಏನಾದ್ರು ಹೇಳೋಕ್ಕೆ ಹೋಗ್ಬೇಡಿ. ಹಾಂ, ಇದೇ ಬಿಗ್ಗೆಸ್ಟ್ ಬರ್ನಿಂಗ್ ಪ್ಲೇಸ್ ಅಂದರೆ ಕಾಶಿದಲ್ಲಿ. ಎನಿ ಟೈಮ್ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಎಲ್ಲ ಉರಿತಾನೆ ಇರುತ್ತೆ ಇಲ್ಲಿ ಶವಾಗಳು. ಮಣಿಕರ್ಣಿಕಾ ಘಾಟ್. ಇದು ಬಿಹೈಂಡ್ ಆಫ್ ಸ್ಟೋರಿ ಬಂದ್ಬಿಟ್ಟು 3500 ವರ್ಷ ಹಿಂದೆ ನಡೆದಿದೆ ಇದು ಒಂದು ಸ್ಟೋರಿ. ಸೊ ಸ್ಟೋರಿನ ಬೇಸ್ ಮಾಡಿನೇ ಇವಾಗ ಇಲ್ಲಿ ಎನಿ ಟೈಮ್ ಬರ್ನಿಂಗ್ ಆಗ್ತಿರೋದು. ಆ ಸ್ಟೋರಿ ಯಾರಿಗ ಅದು ಗೊತ್ತು, ಬಟ್ ಅದು ಇವಾಗ ಹೆಂಗೆ ಹೇಳೋದಂತಲೇ ಅರ್ಥ ಆಗ್ತಿಲ್ಲ ನನಗೆ. ನೋಡೋಣ ಬನ್ನಿ. ನೋಡಿದ ತಕ್ಷಣ ಇಲ್ಲಿ ಮಾತುಗಳೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ಬ್ರೋ. ಮೇಲ್ಗಡೆ ನೋಡಿ ವ್ಯೂ, ಅಲ್ಲಿಲ್ಲ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ನೋಡಿ. ಹಾಂ, ಅದೇ ನೋಡುತ್ತೆ, ಅದು ನೋಡಿದೆ ಹಾಕ್ತಿದ್ದಾರೆ ನೋಡಿ. ಇಲ್ಲೇ ದಿ ರಿಯಲ್ ಅಗೋರಿ.
ಸೀರಿಯಸ್ಲಿ ವಾವ್ ಮೂಮೆಂಟ್. ಅಗೋರಿಗಳು ತುಂಬ ದರ ನೋಡಿದ್ರೆ ಭಯ ಆಗ್ಬಿಡುತ್ತೆ ಗುರು ಅವ್ರನ್ನ ಅಂಥ ಅಗೋರಿಗಳು ಕಾಣಿಸ್ತಾರೆ. ಸೊ ಬಟ್ ಇಷ್ಟೊಂದು ಶವಾಗ್ಲಿ ಇಲ್ಲಿ ಇದು ಮಾಡ್ತಾರೆ, ಬಂದ್ ಮಾಡ್ತಾರೆ. ಸೊ ಸ್ಮೆಲ್ ಅನ್ನೋದೇ ಅಸಲು ಬರಲ್ಲ ಗುರು. ಅದೇ ನನಗೆ ಶಾಕ್ ಆಗ್ತಿರೋದು. ನೋಡಿ ಇಲ್ಲಿ ನೋಡು ಗುರು, ಕೆಳಗಡೆ ನೀರೈತೆ, ಸ್ವಲ್ಪ ಇಲ್ಲಿ ನೋಡಿ ಕೆಳಗಡೆ ನೀರೈತೆ, ಇದಕ್ಕಿದ್ದಂಗೆ ನೋಡಿ ಸರ್ಕಲ್ಲು. ಹಾಂ ನೋಡಿ ಇವಾಗ ಅಲ್ಲಿ ಒಂದು ಬರ್ನಿಂಗ್ ನಡೀತಿದೆ, ಸ್ವಲ್ಪ ಆದರೂ ಸ್ಮೆಲ್ ಅಷ್ಟಿದೆ. ಹಾಂ ಹಾಂ ಹೋಗೋಣ ಇಂಟರ್ವ್ಯೂಟ್ ಮಾಡೋಕ್ಕೆ. ಬನ್ನಿ ಫಸ್ಟ್ ಇಲ್ಲಿ ಪ್ರಿಪೇರ್ಯಾ ಎಲ್ಲಿ ನೋಡ್ರು ಒಂದೇ ಮೇಲ್ಗಡೆ ಅಂತ ಹೋಗಿರೋ ಬರ್ನಿಂಗ್ ಇದೆಲ್ಲ ನೋಡ್ಕೊಂಡು ಬರ್ಬೇಕು. 3500 ವರ್ಷದಿಂದ ಉರಿತಿರೋದು ಅದು. ಅದೇ ಇಲ್ಲಿ ಒಂದೊಂದು ಉರಿತೀವಲ್ಲ ಇದೆಲ್ಲ ಉರ್ಸೋಕ್ಕೆ ಇಲ್ಲಿಂದ ನಾವು ಬೆಂಕಿ ತೊಗೊಂಡು ಹೋಗೋದು. ನೋಡಿ ಗೈಸ್, ಇಲ್ಲಿ ಯಾವುದೇ ಶವ ಇದು ಮಾಡಬೇಕಂದ್ರೂ ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿಂದನೇ ಇದು ಮಾಡ್ತಾರೆ. ಎಷ್ಟು ವರ್ಷಗಳು ಇದು? 3500 ವರ್ಷದಿಂದ ಇಲ್ಲಿಗೆ ಉರಿತಾನೆ ಇದೆ, ಇಲ್ಲಿವರೆಗೂ ಆರಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಶವ ಬರ್ನ್ ಮಾಡಬೇಕು ಅಂದ್ರೆ ನಾವು ಇಷ್ಟು ಕ್ಲೋಸ್ ಸೊ ಇಲ್ಲಿಂದನೇ ತೊಗೊಂಡೋಗ್ತಾರೆ. ನಾವು ತುಂಬ ಅಂದರೆ ತುಂಬ ಕ್ಲೋಸ್ ಬರ್ತಿದ್ದೀವಿ. ಸೊ ಆಲ್ರೆಡಿ ನೋಡಿ ಉರಿತಾನೆ ಇದೆ. ಉರಿತಿದ್ರು ಒಂದಂತೂ ಸ್ಮೆಲ್ ಇಲ್ಲ, ಸ್ಮೆಲ್ ಅನ್ನೋದೇ ಬರ್ತಿಲ್ಲ ಆಲ್ಮೋಸ್ಟ್ ಹೇಳ್ಬೇಕು. ಇದರಿಂದಲೇ ಬಂದ್ಬಿಟ್ಟು ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗೋದು ಕಾಶಿಗೆ. ಏನಂದರೆ ಇದು ಬಂದ್ಬಿಟ್ಟು ಶಿವನ್ ಪಾರ್ವತಿಗೆ ಅವ್ರು ಸ್ನಾನ ಮಾಡೋ ಇದರಲ್ಲಿ ಕೊಟ್ಟಿದ್ದು. ಅವ್ರ ಕಿವಿಗೆ ಹಾಕೊಂಡಿರೋ ಒಂದು, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ, ಒಲೆ. ಕಿವಿಗೆ ಹಾಕೋ ಒಲೆ ಇದ್ರಲ್ಲಿ ಬಿದ್ದಾಗ ಇಲ್ಲಿರೋ ಊರ ಮಕ್ಳ ಹತ್ರ ಅದು ಕೇಳಿದ್ದಾರೆ ಎತ್ಕೊಡೋಕ್ಕೆ. ಸೊ ಅವ್ನು ಕೇಳಿದಾಗ ಅವ್ರು ಯಾರು ಅದು ಕೊಟ್ಟಿಲ್ಲ ಅಂತ ಅವ್ರು ಎತ್ತಿಕ್ಕಿದ್ರು, ಅದು ಏನೋ ಗೊತ್ತಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ಅವ್ರು ಒಂದು ಶಾಪ ಕೊಟ್ಟರು, ಇಲ್ಲಿ 24 ಗಂಟೆನೂ ಜನ ಉರಿಬೇಕಂತ. ಸೊ ಅದರಿಂದ ಇದು ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಅಂದರೆ ಹಿಂದಿದಲ್ಲಿ ಅದು ಕಿವಿಗೆ ಹಾಕೋ ಒಲೆ. ಓಕೆ. ಸೊ ಅದು ಡಿಫೆಂಡ್ ಮಾಡಿನೇ ಇಲ್ಲಿ ಅವ್ರು ಸ್ಟ್ಯಾಚ್ಯೂನ ಹಾಕಿದ್ದಾರೆ ನೋಡಿ. ಸ್ಟೋರಿ ಇಲ್ಲಿದೆ ನೋಡಿ. ದಿ ಇಂಟರ್ನಲ್ ಬರ್ನಿಂಗ್ ಪ್ರೇಯರ್ಸ್ ಫ್ರಮ್ ಮಣಿಕಂಠ ಘಾಟ್ ಸ್ಪೀಕ್ ಹೌ ಕಾಶಿ ಈವನ್ ಡೆತ್ ಈಸ್ ನೋ ಸೆನ್ಸ್ ಆಫ್ ಸೆಲೆಬ್ರೇಷನ್. ಇಟ್ಸ್ ಒನ್ ಆಫ್ Panchatyasa for Varanasi. It's associated with the internal Chakrapashni Khand, where a jewel had fallen from Shiva's earring. Karmani earring is the god of his name. ಸೊ ಹಂಗಂದರೆ ಅವ್ರು ಹಾಕಿದ್ದು ಒಂದೇ ಒಂದು ಕಿವಿ ಒಲೆ. ಸೊ ಅದು ಸ್ಲಿಪ್ ಆಗಿದ್ದರಿಂದ ನೋಡಿ ಸ್ಟೋರಿದು A to Z ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಸ್ಟಿಲ್ಲಲ್ಲೇ ನಾವು ಗೊತ್ತಾಗಬೇಕು ಮಣಿಕರ್ಣಿಕಾ ಘಾಟ್ ಅಂದರೆ ಏನು. ಎಲ್ಲರೂ ಒಂದ್ಸಲಿ ಓದ್ಕೊಬಿಡಿ, ಝೂಮ್ ಮಾಡಿ ಬೇಕಾದ್ರೆ ತೋರಿಸ್ತೀವಿ. ನಾವು ಇವು ಟೆಂಪಲ್ ನೋಡೋಷ್ಟು ಸ್ವಲ್ಪ ರೇರೆ, ಬಿಕಾಸ್ ಇವಾಗ ಬಂದ್ಬಿಟ್ಟು ನಾವು ಬಂದಿರೋ ಸಮ್ಮರ್ ಟೈಮಲ್ಲಿ. ಸೊ ಇದರಲ್ಲಿ ನೀರು ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸ್ವಲ್ಪ ಮೇಲ್ಗಡೆ ಇದೆ. ಇದ್ದಕ್ಕಿದ್ದಷ್ಟೇ ಈ ದೇವಸ್ಥಾನ ಅರ್ಧಕ್ಕರ್ಧಿ ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ ಆಲ್ರೆಡಿ. ವರ್ಷದಲ್ಲಿ 6 ತಿಂಗಳು ಆಚೆ ಕಡೆ ಕಾಣಿಸುತ್ತೆ, 6 ತಿಂಗಳು ಬರೀ ಅವ್ರು ಟಾಪ್ ಮಾತ್ರ ಕಾಣಿಸುತ್ತೆ ನಮಗೆ. ಫುಲ್ ನೀರಲ್ಲಿ ಯಾರು ಬರೋಕ್ಕಾಗಲ್ಲ. ಬನ್ನಿ, ಈ ನೀರೆಲ್ಲ ಬಿಟ್ಟಿರುತ್ತೆ. ದೇವ್ರದ್ದು ಶಿವಲಿಂಗ ಒಳಗಡೆ ಇದೆ ನೋಡಿ. ಅಲ್ಲಿ ನಿಮಗೆ ಶಿವಲಿಂಗ ಕಾಣಿಸುತ್ತೆ ಒಳಗಡೆ. ಸೊ ಇದು ಒಳಗಡೆ ಶಿವಲಿಂಗ ಇರುತ್ತೆ. ಸೊ ಶೂಸ್ ಹಾಕೊಂಡಿರೋದ್ರಿಂದ ಒಳಗಡೆ ಹೋಗಲ್ಲ. ಇಲ್ಲಾಂದರೆ ತೋರಿಸ್ತಾ ಇದ್ದೆ, ಕಾಣಿಸುತ್ತೆ ನಿಮಗೆ ಆಲ್ರೆಡಿ ಆಲ್ಮೋಸ್ಟ್ ಆಲ್. ನೋಡ್ಕೊಬಿಡಿ. ಸೊ ಗೈಸ್, ಇಲ್ಲಿಂದ ಈಗ ಮೂವ್ ಆಗ್ತಿದ್ದೀವಿ. ಸೊ ಈಗ ಫಸ್ಟು ಇಲ್ಲಿಂದ ಕೇದಾರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಸೊ ಇಲ್ಲಿಂದ ಇದೇ ಮೆಟ್ಲಕ್ಕೆ ಹೋಗ್ಬೇಕು ಗುರು. ಬರುವಾಗಂತ ಅಷ್ಟೆಲ್ಲ ಗೊತ್ತಿಲ್ಲ, ನಡ್ಕೊಂಡು ಸೊ ನನಗೆ ನಡೆದು ರೂಢಿ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಈ ಮೆಟ್ಲಿಗ್ಲಿಕ್ಕೆ ಹೋಗ್ಬೇಕು, ಅಷ್ಟರೊಳಗಡೆ ಕಾಲಗಳನ್ನ ಹೋಗಿ ಹೊರಟೋಗ್ಬಿಡ್ತೀವಿ ಅನ್ಸುತ್ತೆ. ಇಲ್ಲ, ಇನ್ನು 200 ಮೀಟರ್ ಅಷ್ಟೇ ಇರೋದು. ಗಾಡಿಯಲ್ಲಿ ಅಲ್ತಿರೋ ಹುಡುಗರನ್ನ ಹತ್ರ ಮೆಟ್ಲಲ್ಲಿ ನಡ್ಸೋದು. ಹಾಂ, ಆಗೋಷ್ಟೋಗಿದೆ, ಖಾಲಿ ಆಗಲ್ಲ. ಬಟ್ ಹೇಳ್ಬೇಕು ಅಂದರೆ ಗುರು, ನಾವಿಷ್ಟು ದೂರದಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಈ ಏರಿಯಾ ಒಂದು ಇದೆಯಲ್ಲ, ಸೊ ಈ ಏರಿಯಾ ಮಾತ್ರ ಇದು ನಾವು ಯಾವುದೇ ಕಡೆಯಿಂದ ಎಲ್ಲೇ ಬಂದ್ರೂ, ಸೊ ಪ್ರತಿಯೊಂದು ಕಡೆ ನೀವು ಯಾವುದೇ ಕಡೆ ಹೋಗಿ
ಈ ಗಲ್ಲಿಯಲ್ಲಿ ಇವಾಗ ಎಲ್ಲ ಬಂದಿದ್ದು ಮತ್ತೆ ಇದೇ ಗಲ್ಲಿಯಲ್ಲಿ ಹೋಗ್ತಿದ್ವಿ. ಈ ಫೀಲಿಂಗ್ ಮಾತ್ರ ಕಂಪಲ್ಸರಿ ಬರ್ತಾನೆ ಇರುತ್ತೆ. ಸೊ ಫುಲ್ಲಿ ಗಲ್ಲಿ ಫುಲ್ಲು ನೀವು ಎಲ್ಲೇ ನೋಡ್ಕೊಂಡ್ರೆ ಒಂದೇ ಥರ ಕಾಣಿಸುತ್ತೆ. ಸೊ ಅದು ಮೈನ್ ಇಲ್ಲಿ. ಸೊ ಈ ಥರ ಮಾತ್ರ ನಾನು ಒಳಗಡೆ ಈ ಗಲ್ಲಿಗೆ ಯಾವತ್ತೂ ನೋಡಲೇ ಇಲ್ಲಪ್ಪ. ಇದೇ ಫಸ್ಟ್ ಟೈಮ್ ಸೊ ನಾನು ನೋಡ್ತಾ ಇರೋದು. ಕಾಶಿ ಅಂದರೆ ನಾನು ಏನು ಅಂದ್ಕೊಂಡೆ ಬರೀ ಸ್ವಾಮೀಜಿಗಳೇ ಕಾಣಿಸ್ತಾರೆ, ದೇವಸ್ಥಾನಗಳಿರ್ತವೆ ಅಂದ್ಕೊಂಡ್ರೆ ಇಲ್ಲೆಲ್ಲ ಫುಲ್ಲು ಡಿಫ್ರೆಂಟ್ ಗುರು. ಮುಂದೆ ಥರ ಕಾಣಿಸ್ತಿತ್ತಲ್ಲ ಗುರು, ನಂಗೆ ಹೊಸ ಅರ್ಥ ಆಗ್ತಿಲ್ಲ. ಹೊಸದಾಗಿ ಬನ್ನಿ ನಮ್ಗೆ ಹಿಂಗಂದ್ರೆ ಇಲ್ಲಿರೋರೆಲ್ಲ ಮೈಂಡ್ ಸೆಟ್ ಹೆಂಗಿರ್ತೋ ಗೊತ್ತಿಲ್ಲ. ತುಂಬ ಕಾಣಾನ ಮಕ್ಳು ಇರ್ತಾರೆ ಸುಮ್ಮನೆ ಗುರು ಇಲ್ಲಿ. ಸಂಧಿಗಳಲ್ಲಿ ಎಲ್ಲಿ ನೋಡು ಗಾಡಿಗೆ ನಿಲ್ಸೋರು. ಯಾಕಂದರೆ ನಾವೇನೋ ಇಲ್ಲಿ ಬಂದು ಹೊಸದಾಗಿ ಒಂದೊಂದು ರೂಟ್ ಕಲಿತಿದ್ವಿ. ಓಕೆ, ಇದಕ್ಕೂ ಇಷ್ಟು ವರ್ಷ ಇಲ್ಲಿ ಇದ್ದಾರೆ, ಅವ್ರಿಗೆಲ್ಲ ಏನದು ಒಂದು ಮೈಂಡ್ ಸೆಟ್ಟಾ ಹಾಗೆ ಒಂದು ರೆಕಾರ್ಡ್ ಏನಾದ್ರು ಇರುತ್ತಾ? ಗಾಡಿ ಇದೆ ನೋಡಿ, ಹರಿಯಾಣ ಗಾಡಿ. ಓಕೆ ಗುರು, ಒಂದು ಸಾಂಗ್ ಹಾಕೊಳ್ಳೋಣ. ಕಲರ್ 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 ಕಲರ್. ಹಾಂ ಬಾಬಾ, ಗುರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಗುರು? ಲಸ್ಸಿ ಶಾಪ್ ನಾನು ಹೇಳ್ದಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಲಸ್ಸಿ ಶಾಪು ಅಂತ ಇದೆಯಾ ಬ್ರೋ? ಸರೌಂಡಿಂಗ್ ಫೇಮಸ್ ಲಸ್ಸಿ. ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. मोबाइल वाइल जमा कर दिए सर. ಕಾಶಿ ವಿಶ್ವನಾಥ ಟೆಂಪಲ್ ಡೋರ್ ಗುರು. ಸಖತ್ ರಶ್ಶು, ತುಂಬ ರಶ್ ಇದೆ. ಹೋಗೋಕ್ಕಾಗಲ್ಲ ಇವತ್ತು. ಆಚೆ ಕಡೆಯಿಂದನೇ ಕೈ ಮುಗಿಸ್ತೀವಿ. ಬರೀ ಕೆಲಸ ಅಲ್ಲ. ಗುರು ಯಾವ ಕಡೆ ಕರ್ಕೊಂಡು ಹೋಗ್ತಿದ್ಯಾ? ಏನು ಕತೆ? ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ದಾರಿ ತಪ್ಪಬೇಕೀಗ. ಮಕ್ಕ ಹೊಡಿತೀನಿ.